ಅಯ್ಯಯ್ಯೋ ಏನ್ರಿ ಇದೆಲ್ಲ? ಗಮಗಮ ಅಂತಿದೆಯಲ್ಲ ಸಾಂಬಾರ್ ವಾಸನೆ, ಸ್ವಲ್ಪ ಹೆಲ್ಪ್ ಮಾಡ್ರಿ. ಸಾಂಬಾರೆಲ್ಲ ಚಂದ ಹೋಯ್ತಾ? ಪಾತ್ರೆ ಬಿಸಿ ಇತ್ತು, ಎತ್ತಕ್ ಹೋದೆ. ಇನ್ನು ತುಂಬಾ ಇದೆ. ಚಟ್ನಿ ಇದೆ, ಪಲ್ಯ ಇದೆ, ತಿಳಿಸಾರಿದೆ. ಸದ್ಯ ನೀವೇನು ಬಡಿಸ್ಬೇಡಿ. ಈರುಳ್ಳಿ ಸೌತೆಕಾಯಿ ಹಚ್ಚಿ ಸಲಾಡ್ ರೆಡಿ ಮಾಡಿ, ನಾನ್ ಬಡಿಸ್ತೀನಿ. ಓಕೆ. ಸಲಾಡ್ ರೆಡಿನಾ? ಸಲಾಡ್ ರೆಡಿನೇನ್ರಿ? ಯಾಕೆ? ಅಯ್ಯೋ ರಕ್ತ ಸುರಿತಾ ಇದೆ, ಬಟ್ಟೆ ಕಟ್ಕೋಬಾರ್ದಾ? ಬಟ್ಟೆ ತಗೊಳ್ಳಿ. ಬರಲ್ಲ, ನೀವೇ ಕಟ್ಟಿ. ಅಯ್ಯೋ ಎಂಥ ಕೆಲ್ಸಗಾರಪ್ಪ ನೀವು. ಜೀವನದಲ್ಲಿ ಹೇಗ್ ಬಾಳ್ತಿರೋ ಏನೋ, ಒಂದು ಕೆಲ್ಸನ ಸರಿಯಾಗಿ ಮಾಡಕ್ ಬರಲ್ವಲ್ರಿ? ನಾನ್ ಮಾತಾಡಿದ್ರೆ ಕೋಪ ಮಾಡ್ಕೊಳಲ್ಲ ತಾನೆ? ಹೇಳಿ. ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ನೆಕ್ಸ್ಟ್ ನಿಮ್ದೇನ್ ವಿಷಯ? ಈ ವರ್ಷ ಲಾಭ ಬಂದಿದೆ ಅಂತ ಕೆಲಸಗಾರೆಲ್ಲ ಬೋನಸ್ ಕೇಳ್ತಾ ಇದ್ದಾರೆ. ಅಷ್ಟೇ ತಾನೇ? ಕೊಡ್ರಿ, ಧಾರಾಳವಾಗಿ ಕೊಡ್ರಿ. ಅವ್ರು ಕಷ್ಟಪಟ್ಟು ದುಡ್ದಿದ್ರಿಂದ ಅಲ್ವೇ ನಮ್ಮ ಫ್ಯಾಕ್ಟ್ರಿನಲ್ಲಿ ನಾವು ಲಾಭ ಕಾಣ್ತಾ ಇರೋದು. ಪೆನ್ ಕೊಡಿ ಇಲ್ಲಿ. ಎಲ್ಲ ಸರಿಯಾಗಿ ನೋಡಿದ್ದೀರಿ ತಾನೇ? ನೋಡಿದೀನಿ ಸರ್. ಎಲ್ಲರಿಗೂ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಸರಿ ಸರ್. ತಗೊಳ್ಳಿ. ನಮಸ್ಕಾರ ಸರ್. ಶಾಂತಮ್ನವ್ರು ನಮಸ್ಕಾರ. ನಮಸ್ಕಾರ. ನಾವಿನ್ ಹೊರಡಿ ಬರ್ತೀವಿ. ಬನ್ನಿ ಬನ್ನಿ ಬನ್ನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಚೆಕ್ ವಿಷಯ ತಾನೇ ರೆಡಿ ಆಗಿ. ರಾಮಣ್ಣ ಅವರೇ, ಚೆಕ್ ಬುಕ್ ತನ್ನಿ. ತಾವು ತಮ್ಮ ಹೆಂಗಸರ ಹೆಸರಿನಲ್ಲಿ ಅನಾಥಾಶ್ರಮ ಕಟ್ಸಿ ಅದಕ್ಕಾಗೋ ಖರ್ಚೆಲ್ಲ ತಾವೊಬ್ಬರೇ ಭರಿಸ್ತಾ ಇದ್ದೀರಾ. ಈಗ ಬೆಲೆಗಳೆಲ್ಲ ಜಾಸ್ತಿ ಆಗ್ತಿದೆ. ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಹೊರಗಡೆಯಿಂದ ಸ್ವಲ್ಪ ಡೊನೇಷನ್ ಕಲೆಕ್ಟ್ ಮಾಡೋಣ ಅಂತ. ಬೇಡ ಬೇಡ ಬೇಡ. ನನ್ನ ಹೆಂಡತಿ ಆತ್ಮಶಾಂತಿಗೆ ಅಂತ ಕಟ್ಟಿಸಿದ ಅನಾಥಾಶ್ರಮಕ್ಕೆ ಇನ್ನೊಬ್ಬರು ಸಹಾಯ ಬೇಕಿಲ್ಲ ಶಾಂತಮ್ಮನವ್ರೆ. ಡಾಕ್ಟರ್ ಬರೋ ಹೊತ್ತಾಯ್ತು. ನಂಗೆ ಗೊತ್ತಿದೆ. ತಾವು ಅನಾಥಾಶ್ರಮದ ವಾರ್ಷಿಕೋತ್ಸವಕ್ಕೆ ಜ್ಞಾಪಿಸ್ಬೇಕಾದ ಪ್ರಮೇಯನೇ ಇಲ್ಲ. ಖಂಡಿತ ಬರ್ತೀನಿ. ತಾವಿನ್ ಹೋಗ್ಬಿಟ್ಟು ಬನ್ನಿ. ನಮಸ್ಕಾರ. ಒಳ್ಳೆ. ಲಕ್ಷ್ಮೀಪತಿ, 11 ಗಂಟೆ ಮೇಲೆ ನೀನು ಹೀಗೆ ಕೂತ್ಕೊಂಡು ವಟ ಅಂತ ಮಾತಾಡಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು ನಿನ್ಗೆ. ನಾನೆಲ್ಲ ಮಾತಾಡ್ದೆ? ನನಗೆ ನೀನೇನೋ ಹೇಳ್ಬೇಕಾಗಿಲ್ಲ. ನಾನು ನೋಡ್ತಾನೆ ಇದ್ದೀನಿ ಎಷ್ಟು ಜನ ಬಂದ್ರು ಎಷ್ಟು ಜನ ಹೋದ್ರು ಅಂತ. ಅಯ್ಯೋ, ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳೋದೇ ಇಲ್ಲ ಡಾಕ್ಟ್ರೆ. ವ್ಯವಹಾರನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಹೋಗಿ ಡಾಕ್ಟರ್ ಕಾಫಿ ತಂದು ನೋಡಿದ್ರ ನಮ್ಮ ಮಾತನ್ನ ಅರ್ಧದಲ್ಲೇ ಕಟ್ ಮಾಡಿ ಇವ್ರು ಮಾತ್ರ ಉಸಿರಿಗೆ ಪುರ್ಸೊತ್ ಕೊಡದೆ ಮಾತಾಡಿ ಸುಸ್ತು ಮಾಡ್ಕೋತಾರೆ. ಏನೋ ಲಕ್ಷ್ಮೀಪತಿ, ನಿನ್ನ ವಹಿವಾಟ್ನೆಲ್ಲ ಮಗನ್ಗೆ ಒಪ್ಪಿಸ್ಬಿಟ್ಟು ಸ್ವಲ್ಪ ವಿಶ್ರಾಂತಿ ತಗೋಬಾರ್ದೇನೋ? ನೀನೇನೋ ಹೇಳ್ತೀಯ, ಆಗ್ಬೇಕಲ್ಲ. ನೋಡ್ದೇನು ನೋಡ್ತಾನೆ ಇದ್ದೀನಿ. ಅಲ್ವೋ ಎಷ್ಟು ಹೋಗಿ ಬಂದಿದ್ದಾನೆ. ಅಲ್ಲಿ ಏನ್ ನಡೀತು ಏನಾಯ್ತು ಅಂತ 7 ವರ್ಷ ತಗನೇ ಕೂಡ ಅವ್ನಿಗಿಲ್ವಲ್ಲ. ಪಾಪ ಇನ್ನೂ ಹುಡುಗ. ಅದನ್ನ ನಿಂಗೆ ಹೇಳ್ಕೊಡ್ಬೇಕಪ್ಪ. ಏನ್ ಹೇಳ್ಕೊಡೋದು ಏನು ನನಗೊಂದು ಅರ್ಥವಾಗ್ತಾ ಇಲ್ಲ. ನಿನಗ್ ತಿಳಿದ ಹಾಗೆ ನನಗೆ ಫಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗಿ 6 ವರ್ಷ ಆಯ್ತು. ಯಾವ ಗಳಿಗೆಯಲ್ಲಿ ಏನೋ ಹೇಗೋ ಅಂತ ಭಯ ಪಟ್ಟು ವಿಜಯ್ ನನ್ನ ಜೊತೆಲಿ ಇದ್ಕೊಂಡು ಅವನ ವ್ಯವಹಾರನೆಲ್ಲ ತಿಳ್ಕೊಳ್ಳಿ ಅಂತ ಅವನು ಓದ್ ನಿಲ್ಲುತ್ತೆ. ಅವನ ವ್ಯವಹಾರನೂ ತಿಳ್ಕೊಳ್ಳಿಲ್ಲ, ವಿದ್ಯೆನೂ ಇಲ್ದಾಗ ಹಾಕೋಯ್ತು. ನೀನ್ ತಪ್ಪು ಮಾಡ್ಬಿಟ್ಟೆ. ಅವನ್ ಓದ್ ನಿಲ್ಸಿದ್ದು ದೊಡ್ಡ ತಪ್ಪಾಗೋಯ್ತು. ಹೌದಾ? ತಿದ್ದಲಾರು ತಪ್ಪು ಮಾಡ್ಬಿಟ್ಟೆ ಕಣೋ. ತಗೊಳ್ಳಿ ಡಾಕ್ಟ್ರೆ ಕಾಫಿ. ಕರಿಯಾ, ನನಗೆಲ್ಲ ಕಾಫಿ ಕಾಫಿ ಕೊಡ್ತಾರೆ. ಬೆಳಿಗ್ಗೆಯಿಂದ 3 ಕಿತ ಆಯ್ತು ಕುಡ್ದಿದ್ದು. ಏನು 3 ಸಲ ಕುಡ್ದ್ನಾ? ಹ್ಞೂ ಕಣ್ಬುದ್ದಿ,
ನಾನ್ ತಗೊಂಡ್ ಕಿತಾ ಇಸ್ಕತಾರೆ, ಇವ್ರು ತಗೊಂಡ್ ಕಿತಾ ಇಸ್ಕತಾರೆ, ರಾಮಣ್ಣ ತಗೊಂಡ್ ಕಿತಾ ಇಸ್ಕತಾರೆ. 3 ಕಿತಾ ಆಗ್ಲಿಲ್ವಾ? ಹಾಗಾದ್ರೆ ಇವತ್ತು ಡಬಲ್ ಡೋಸ್ ಇಂಜೆಕ್ಷನ್ ಕೊಡ್ಲೇಬೇಕು. ಡಬ್ಬಲ್ ಏನು 3 ಕಿತಾ ಕೊಡದವ್ರೆ, ಟ್ರಿಬಲ್ ಡೋಸ್ ಕೊಡಿ. ಅರೆ ಹಾ. ಯು ಆರ್ ಟೆರಿಬಲ್ ಐತೆ. ಒಂದ್ ದೇಶ ಬಂದ್ಬಿಟ್ಟೆ. ಓಹ್ ವಿಜಯ್, ಏನ್ ವಿಚಾರ? ಎಸ್ಟೇಟ್ ಹೋಗಿದ್ದಲ್ಲ, ಏನ್ ವಿಷಯ? ಎಸ್ಟೇಟ್ ಅಲ್ಲಿ ಎಲ್ಲರಿಗೂ ಕೂಲಿ ಕೊಟ್ಬಿಟ್ಟು ಬಂದಿದ್ದೀನಿ. 1000 ರೂಪಾಯಿ ಮಿಕ್ಕಿದೆ, ತಗೋ. ಪರವಾಗಿಲ್ಲ, ನೀನೇ ಇಟ್ಕೋ. ಆಮೇಲೆ ಎಸ್ಟೇಟ್ ನಲ್ಲಿ ಎಲ್ಲ ಗಿಡಗಳು ಔಷಧಿ ಬರ್ತಿದೆ ತಾನೆ? ಅಪ್ಪ ನೀನ್ ಏನಪ್ಪ ಹೇಳ್ದೆ? ಬಟವಾಡೆ ಮಾಡ್ಬಿಟ್ಟು ಬಾ ಅಂದೆ, ಅದನ್ನ ಮಾಡಿ ಬಂದಿದ್ದೀನಿ. ಮಿಕ್ಕಿದ ವಿಷಯ ನಂಗೆ ಕೇಳಬೇಡ, ನಂಗೆ ಗೊತ್ತಿಲ್ಲ. ಅಲ್ಲಪ್ಪ ವಿಜಯ್, ಒಂದ್ ಕಡೆ ಹೋದ್ಮೇಲೆ ಎಲ್ಲ ಕೆಲಸ ನೋಡ್ಕೊಂಡ್ ಬರ್ಬೇಕಲ್ವಾ? ಅಪ್ಪ ಇಷ್ಟು ಬೇಗ ನನಗೆ ಯಾಕೆ ಜವಾಬ್ದಾರಿ ಅಲ್ಲ? ಇನ್ನೂ ಯಾವಾಗ ಕಲಿತೀವ ಮರಿ? ನೋಡ್ಕೊಳ್ಳೋಣ ಬಿಡಿ. ನನಗೆ ಟೈಮ್ ಆಯ್ತು, ನನ್ನ ಫ್ರೆಂಡ್ಸ್ ನೋಡಕ್ ಹೋಗ. ಫ್ರೆಂಡ್ಸ್ ನ ಆಮೇಲೆ ನೋಡಿವಂತೆ. ಒಂದ್ಸರಿ ಫ್ಯಾಕ್ಟ್ರಿ ಕಡೆ ಹೋಗಿ ಬಂದ್ಬಿಡ. ಆ ಫ್ಯಾಕ್ಟ್ರಿ ವಿಷಯ ಮಾತ್ರ ಹೇಳ್ಬೇಡಿ. ಆ ಮ್ಯಾನೇಜರ್ ದೊಡ್ಡ ಬೋರ್. ಆಯ್ತಪ್ಪ, ಸಿಲ್ಕ್ ಮಿಲ್ಸ್. ಆ ಸಿಲ್ಕ್ ಫ್ಯಾಕ್ಟ್ರಿ ವಾಸನೆನೇ ನನಗಾಗೋದಿಲ್ಲ. ಹೋಗ್ಲಿ ಬಿಡಪ್ಪ, ಇನ್ಕಮ್ ಟ್ಯಾಕ್ಸ್ ವ್ಯವಹಾರನಾದ್ರು. ಅಪ್ಪ ಇಲ್ಲಿ ಬನ್ನಿ ಹೇಳ್ತೀನಿ. ಇಲ್ಲಿ ಬನ್ನಿ ಅಪ್ಪ. ಗುಡ್ ಮಾರ್ನಿಂಗ್ ಡಾಕ್ಟರ್. ಡಾಕ್ಟರ್ ಕೂತ್ಕೊಳ್ಳಿ ಅಪ್ಪ, ಕೂತ್ಕೊಳ್ಳಿ. ಅಪ್ಪ ಇವತ್ತು ಯಾಕಪ್ಪ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಅಲ್ಲ, ನಾನ್ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಅವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನನ್ನ ಕೈಲಿ ಉತ್ತರ ಹೇಳಕ್ಕಾಗತ್ತಾ? ಅಲ್ಲ ಕಣೋ, ನಾನ್ ನಿನ್ಗೆ ಏನ್ ಹೇಳೋದು? ವಿಜಯ್, ನಿನ್ ತಂದೆ ಮೈ ಸರಿಯಾಗಿಲ್ಲ. ನೀನ್ ಈಗ ಬೇಜವಾಬ್ದಾರಿನ ನೋಡ್ಕೊಂಡ್ರೆ ಅವ್ರ ಆರೋಗ್ಯ ಇನ್ನೂ ಕೆಡುತ್ತೆ. ಅಲ್ಲ ಡಾಕ್ಟರ್ ಅದೇ ನನ್ ಮದುವೆ ಆಗಿ ಮೊಮ್ಮಗನ್ ನೋಡೋವರೆಗೂ ಅವ್ರಿಗೇನು ಆಗಲ್ಲ. ನಾನೇನ್ ಬರ್ತೀನಪ್ಪ. ಒಂದಲ್ಲ 10 ಇಂಜೆಕ್ಷನ್ ಬೇಕಾದ್ರೂ ಕೊಡು, ಏನೇ ಆಗ್ಲಿ ನಾನ್ ಬೇಗ ಸಾಯ್ದೇ ಇರೋ ಹಾಗೆ ನೋಡ್ಕೊಳ. ಲಕ್ಷ್ಮೀಪತಿ, ನಾನ್ ಡಾಕ್ಟರ್ ಆಗಿರೋದೇ ನಿನ್ಗೋಸ್ಕರ ಅಲ್ವೇನೋ? ಕಣೆ ಇಲ್ಲಿ ಕೂತ್ಕೊಳ್ಳೋಣ. ಏನ್ ಕೊಡ್ಲಿ ಹೇಳಿ ಮೇಡಮ್? ಇಡ್ಲಿ, ವಡೆ, ದೋಸೆ, ಪೂರಿ, ಕಟ್ಲೆಟ್, ಸಮೋಸ, ಕೇಸರಿ ಬಾತ್, ಖಾರ ಬಾತ್, ವಾಂಗಿ ಬಾತ್, ಚೌಚೌ ಬಾತ್, ಮಸಾಲೆ ದೋಸೆ, ರವಾ ದೋಸೆ, ಪ್ಲೇನ್ ದೋಸೆ, ಸೆಟ್ ದೋಸೆ, ಏನ್ ಕೊಡ್ಲಿ ಹೇಳಿ ಮೇಡಮ್? ಎಸ್ಟೇಟ್ ಬಿಟ್ಬಿಟ್ಟು ಸಿಟಿಗೆ ಬಂದ್ಬಿಟ್ರಾ? ಯಾವಾಗ ಬಂದ್ರಿ? ಇವತ್ತಾನೆ. ನೀವು ಹೋದ್ಮೇಲೆ ಎಷ್ಟೇ ಬೋರ್ ಹೊಡೆದೋಯ್ತು. ಇಲ್ಲಿ ನೋಡಿ, ನೀವು ಕೊಟ್ಟು ಖರ್ಚು ಭದ್ರವಾಗಿಟ್ಟಿದ್ದೀನಿ. ಇದನ್ನ ನೋಡಿದಾಗ್ಲೆಲ್ಲ ನಿಮ್ಮನ್ನ ನೋಡ್ಬೇಕು ಅನ್ಸುತ್ತೆ. ನಿಮ್ಮನ್ನ ನೋಡಿದ್ಮೇಲೆ ನಿಮ್ ಜೊತೆ ಮಾತಾಡ್ಬೇಕು ಅನ್ಸುತ್ತೆ. ನಿಮ್ ಜೊತೆ ಮಾತಾಡಿದ್ಮೇಲೆ ನಿಮ್ ಜೊತೆ ಕೂತ್ಕೋಬೇಕು ಅನ್ಸುತ್ತೆ. ನಿಮ್ ಜೊತೆ ಕೂತ್ಕೊಂಡ್ಮೇಲೆ ನಿಮ್ ಜೊತೆ ಮಾಡ್ಬೇಕು ಅನ್ಸುತ್ತೆ. ಟಿಫಿನ್ ಮಾಡ್ಬೇಕು ಅನ್ಸುತ್ತೆ. ಇನ್ನು ಏನೇನ್ ಅನ್ಸುತ್ತೆ? ಇನ್ನು ಏನೇನೋ ಅನ್ಸುತ್ತೆ. ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಮಾಡಿ ತೋರಿಸ್ಬೇಕಾಗತ್ತೆ. ಈ ಬೋರ್ಡ್ ಇಲ್ಗೂ ಬಂದ. ಮಿಸ್ಟರ್ ಬೋರ್ಡ್, ತಿಂಡಿ ಏನ್ ಕೊಡ್ತೀಯಾ? ಮಿಸ್, ಯು ಆರ್ ಎ ರಸಗುಲ್ಲಾ. ಏನೇನ್ ನಿನ್ ರಸಗುಲ್ಲ ಅಂತೆ? ಐ ಬಾದಾಮ್ ಹಲ್ವಾ ಫಾರ್ ಯು. ಏಯ್, ನಿನ್ ಇಂಗ್ಲಿಷ್ ಸಾಕು, ಹೋಗೇನಾದ್ರೂ ಲೈಟ್ ಆಗಿ ತಗೊಂಬಾ. ಲೈಟ್ಸ್, 1 second. ಲೈಟ್ಸ್ ಕಮಿಂಗ್.
Madam, you shitting. Me bringing, bedding, buttering and jamming. You shitting. Ta-ta-da!